ಮಂಗಳ ಬನ್ನಿ ಸ್ವಾಮಿ. ಇದೇನು ಕೈಯಲ್ಲಿ ಚೀಲ? ಇದು ಭೂತಾಯಿ ನೀಡಿದ ನನಗೆ ಬಂಗಾರದ ಬಸುರುಕನೆ. ಅಂದರೆ ಅಂದರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೆ? ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅನ್ನುವುದು ಏನಿದೆ ಮಂಗಳ, ಬದನೆ ಕೆಜಿಗೆ 80 ರೂಪಾಯಿ, ಚೌಳೆ 100 ರೂಪಾಯಿ, ಟಮಾಟಿ 150 ರೂಪಾಯಿ, ಹಸಿ ಮೆಣಸಿನಕಾಯಿ 120 ರೂಪಾಯಿ. ಪ್ರತಿದಿನಲೂ 8,000 ರೂಪಾಯಿ ಅಂತೆ ಗಳಿಕೆಯಲ್ಲಿ ಒಂದು ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ನೀವು ಹಗಲಿಲ್ಲನದೆ ಕಷ್ಟದಿಂದ ನೀರು ಹಾಯಿಸಿ ಈ ನಿಮ್ಮ ಜೀವ ಸಣ್ಣಾಗುತ್ತಿದೆಯಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದವು. ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟ ಎಂಬ ನಗಕ್ಕೆ ಹೆಗಲ ಕೊಟ್ಟು, ಸುಖ ಎಂಬ ಉಡಿ ಕಟ್ಟಿ, ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಮಂಗಳ, ಎಲ್ಲಿ ಸ್ವಲ್ಪ ನಗು. ನೀನು ನಕ್ಕರೆ ನನಗೆ ಚಂದ, ನೀನು ಅತ್ತರೆ ಅದಕ್ಕಿಂತಲೂ ಚಂದ. ಅಂದರೆ ಅಂದರೆ ನೀನು ಅಳುವಾಗ ಅರ್ಣೋದಯ ಹೂವಿನಂತೆ ಎಷ್ಟು ಮುದ್ದಾಗಿ ಕಂತೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ಸುಂದರ ವ್ಯಕ್ತಿಯನ್ನು ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನಪಿಸಿಕೊಂಡ್ರೆ ನನಗೆ ಇಲ್ಲೇ ಸ್ವರ್ಗವಾಗಿ ಕಾಣುತ್ತಿದೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ನನಗೆ ಕಡಲ ಮುತ್ತಿನಂತೆ, ಶಿಲಬಾಲಿಕೆ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನಂತವಳ ಪಡೆದ ನಾನೇ ಧನ್ಯ ಅಲ್ಲವೇ? ಅಂದಾಗ ಈ ರೈತನೆಂಬ ಹೆಸರು ನಾಡಿನ ಉಸಿರಾಗಿದೆ ಸ್ವಾಮಿ. ನೋಡಿ, ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತಾಗುತ್ತದೆ ಅಲ್ಲವೇ? ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವದ ಹಸಿರು. ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವನವೆಲ್ಲ ಬರೆ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರವಂತೆ ಬದುಕಬೇಕು. ಅದವೇ ಜೀವನ. ಸ್ವಾಮಿ, ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬನ್ನಿ, ಹೊತ್ತಾಯ್ತು, ಸ್ನಾನ ಮಾಡುವೆ. ನಿಲ್ಲೆ ನನ್ನ ಚಿನ್ನ, ಈ ಸಂತೋಷದ ಸಮಯದಲ್ಲಿ ಮಿಂಚುತ್ತಾ ಹಾಡೋದು. ತಂದೆಯ ಬಾಳಿನ ಬೆಳಕ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ,
ಸಹೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನು? ಟಗರಿಗೆ ಮೇವ ನೀರು ಮಾಡಿ ಬರೋಷ್ಟರಲ್ಲಿ ಸ್ವಲ್ಪ ತಡವಾಯ್ತಲ್ಲ. ಅಣ್ಣ ದಿನಾಲು ಇಂದ ಹೇಳೋದು ಬರೇ ಸುಳ್ಳು. ಇವನ ಮಾತು ಕೇಳಿ ಹೊಂಟರೆ ಕೋರ್ಟು ಕಚೇರಿ ಹೋಗುವ ಸಮಯ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಸುತ್ತ ಹಳ್ಳಿಯ ಜನರು ಸುಮ್ಮನಿರುವಾಗ ಆ ಎಮ್ಮೆಲ ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ಲೋದಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ಅಂತ ಹೇಳಿ ಸವಾಲ್ ಹಾಕಿ ತಾಕತ್ತಿದ್ರೆ ನೋಡ್ತೀನಿ ಅಂತ ಹೇಳಿ ಬಂದನಲ್ಲ. ಇವನಿಗೆ ಏಕೆ ಬೇಕು ಆ ರೈತರ ಚಳವಳಿಯ ಹೋರಾಟ? ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ದನ ಕರಗಳ ಮೇಸುವ ಜನರ ಹೋರಾಟ. ಈ ರೈತ ಉತ್ತಿ ಬಿತ್ತಿ ತನ್ನ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊಲ ಇದು. ಈ ಭೂಮಿಯನ್ನು ಬಿಟ್ಟು ನೀನು ಬೇರೆ ಕಡೆ ಎಲ್ಲಾದರೂ ಖರಾಬು ಭೂಮಿ ನೋಡಿಕೊಂಡ್ರೆ ಅದು ನಂದು ತಪ್ಪ. ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ವಿಮಾನ ನಿಲ್ಲೋದಾದರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತದೆ. ಆ ರೈತರ ಮನೆಯಲ್ಲಿ ಒಬ್ಬ ನೌಕರಿ ಹಾಕುತ್ತಾನೆ. ಅದರ ಚಿಂತೆ ನಿನಗೇಕೆ? ಕುರಿ ಕಾಯ್ದಷ್ಟೇ ನಿನ್ನ ಕೆಲಸ. ಹಾಗೆ ಕುರಿ ಮೇಸುವ ಗೋಮಲ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಹೋಯಿತು. ಇದನ್ನ ಕೇಳಿ ನೀನು ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಆ ಗೌಡನ ದಂಡೆ ಬಿಡಿಸು. ನಿನ್ನವನ ಮಾತು ಕೇಳಿ ನಾನು ಎದ್ದ ಕುರಿಯನ್ನು ಮರಬೇಕಾ? ಅವನ ಕಾಲಿಡಿದು ಕ್ಷಮೆ ಕೇಳಿ. ಹೌದು, ಈ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನೀನು ಸರಿಯಾಗಿ ಮಾತನಾಡು. MLA ಆದರೇನು, MP ಆದರೇನು, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳುವುದಿಲ್ಲ. ಏನೋ ನನ್ನ ತಮ್ಮ ಸಾಲಿ ಕಲಿತು ಸಾಯ್ಬಾಗಲಂತ ಸಾಲಿ ಕಲಿಸಿದ್ರ ನನಗ ಬುದ್ಧಿ ಹೇಳಕ್ ಬರ್ತಾನ. ಈ ಮಾತು ನೀನಲ್ಲದೆ ಬೇರೆ ಯಾರಾದ್ರೂ ಅಂದಿದ್ರ ಅವರ ಬರ್ತಿದ್ದೆ. ಬೇರಣ್ಣ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತು? ಬೀರ, ನೀನಿಗೆ ಒಳಗೆ ನಡಿ. ಮಂಗಳ ಕರೆದುಕೊಂಡ ನಡಿ ಅವನ ಒಳಗೆ. ಅಂದರೆ ನನ್ನ ನೀನು ಕೂಡ ಇವನ ಮಾತು ಕೇಳಿ ನನಗೆ ಆ ಗೌಡನಿಗೆ ಹೆದರಿ ಹೇಳಲಾಗಿ ನಡೆಯುತ್ತೀಯ. ಈ ನಾಡಿನ ಜನರಿಗೆ ಮತ್ತೆ ಬಾಗುವಂತೀಯ. ವೀರ, ಇದು ನನ್ನ ಆಜ್ಞೆ. ಒಳಗೆ ನಡಿ ಅಂದೆ ಅಷ್ಟೇ. ಸರಿ, ಬಾತಿಗೆ ಹೋಗೋಣ. ಅಣ್ಣ, ಇವನ ಯಾರನ್ನ ನಮಗೆ ಬುದ್ಧಿವಾದ ಹೇಳಕ್ಕೆ? ಇವನಿಗೆ ಇಷ್ಟ ಮಾತನಾಡಕ್ಕೆ ಅಧಿಕಾರ ಕೊಟ್ಟಿರುವೆ. ಇವನು ನಮ್ಮ ಒಡ ಹುಟ್ಟಿದವನ, ಅವನೊಬ್ಬ ಅನಾಥ. ಏ ಶಶಿಧರ, ಇನ್ನೊಮ್ಮೆ ಸಂಭಾಷಿಸಬೇಡ ಈ ಅನಾಥ ಎಂಬ ಶಬ್ದವನ್ನು. ಈ ರೀತಿ ಮಾತನಾಡಲಿಕ್ಕೆ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ನಿನಗೆಲ್ಲ MLA ಈರನಗೌಡನ ಹೇಳಿರ್ಬೇಕಲ್ಲವೇ? ಹೌದು, ಅವನೊಬ್ಬ ಮನೆ ಮೂರ್ಖ. ಆ ಮನೆ ಮೂರ್ಖನ ಮಾತಿ ಕೇಳಿಕೊಂಡು ನಿನ್ನ ಮನೆ ಮುರಿದು ಕೊಲ್ಲಲು ಭಾವಿಸ್ತೀಯ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನನ್ನ ಧರ್ಮದ ನುಡಿ ನೀನು ಕೇಳದೆ ಹೋದರೆ ಮುಂದೊಂದು ದಿನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿ ಆಗಿ ನಿಮ್ಮನ್ನೇ ಸುಟ್ಟು ಹಾಕುತ್ತದೆ. ಅಣ್ಣ, ನೀನು ಕೂಡ ಆ ಬೀರನೆ ಮಾತಾಡಿದರೆ ಅದನ್ನು ಎದುರಿಸಲು ಸದಾ ಸಿದ್ಧನಾಗಿದ್ದೇನೆ. ಆ ಗೌಡರ ಮಾತೆ ನನಗೆ ವೇದವಾಕ್ಯ. ಬರುತ್ತೇನೆ. ಅಯ್ಯೋ ಶಶಿಧರ, ಶಾಲೆ ಕಲಿತು ಸಾಯಿಬನಾಗಲೆಂದು ನಾನು ಬಯಸಿದರೆ ಈ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡ್ತಾನಲ್ಲಪ್ಪ. ನನ್ನ ತಮ್ಮ ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವಾಗಿ ಬಿಡುತ್ತದೆ. ಬೆಳ್ಳಿ ಬಂಗಾರ ಚುಕ್ಕಿ ನಿನ ಹೃದಯ
ಈ ಮನೋಹರನ ಮನೋಭಿಲಾಷೆಯಂತೆ ನಿನ್ನೆ ನಡೆಯಿತು ಆ ಗೌಡ ಬೀರರ ಮಧ್ಯದಲ್ಲಿ ಕದನ ರಂಗ. ಈ ರಣರಂಗದ ಚದುರಂಗದ ಆಟದಲ್ಲಿ ಅವರ ಮರಣ ಮೃದಂಗನ ಬಾರಿಸಬೇಕಾದರೆ ಆ ಶಶಿಧರನಿಗೆ ಊದಿದ ರಣಕಹಳೆಯ ಶಬ್ದ, ಆ ಬೀರ ಧರ್ಮರ ಎದೆಗೆ ಬಂದು ಶಟದು ನಿಲ್ಲಲೇಬೇಕು. ಒಂದಾಗ ಸಫಲವಾಗುತ್ತದೆ ಈ ಮನೋಹರನ ಮತ್ಸರದ ಬಯಕೆ. ಇದೇ ಬಯಕೆಯಲ್ಲಿ 18ರ ಹಸುಳೆಯಾಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ಈ ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಲ ಅಂಗದವಳ ಅಂಗ ಸುಖ ಸವಿದು ಆ ನಂತರ ಅವರಿಬ್ಬರ ಬಾಳಿಗೆ ಕತ್ತಲೆನ ಕವಿದು ತ್ರಿವಿಕ್ರಮನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಮನೋಹರನೇ